ನಾನ್ ಖುಷಿ ಪಟ್ಟೆ ಮತ್ತೆ ಖುಷಿ ಬದ್ಲೆ ಎಲ್ಲ ಡಿಲೀಟ್ ಮಾಡ್ಬಿಡು. ಎಲ್ಲ ರೆಕಾರ್ಡ್ ಮಾಡ್ಕೊತಾರ ನಮ್ಮ ಅಣ್ಣ. ಅವಾಗೆಲ್ಲ ಕಮೆಂಟ್ಸ್ ಹಾಕ್ತಿದ್ರು, ಯಾಕೆ ನಿಮ್ ಚಿಕ್ಕಮ್ಮನ ಹತ್ರ ನೈಟಿ ಇಲ್ವಾ, ಒಂದೇ ನೈಟ್ ಇಲ್ಲ ಅವ್ರೆ ಹಂಗೆ ಹಿಂಗೆ ಯಾರ ಹತ್ರ ಮಾಡುದು ಮಾಡ್ಬಿಟ್ಟು ಬಿಡ್ಬೇಡ, ಎಲ್ಲ ಬೈತಾರೆ ನಮ್ಮ ಊರಲ್ಲಿ ನಮ್ಮ ಫ್ಯಾಮಿಲಿಗಳಲ್ಲಿ ಅನ್ಕೊಂಡೆಲ್ಲ ಇದ್ ಮಾಡಿದ್ರು. ಕರ್ನಾಟಕದ ಅತ್ತೆ ಸೊಸೆ ಮಾಡಿದ್ರಿ ನಮ್ಮ ಶ್ರುತಿ ಅದಕ್ಕೆ ಮತ್ತೆ ನಮ್ಮ ಚಿಕ್ಕಮ್ಮನ. ಮೂನರ ತಂದ್ಬಿಡೋದು ಏನ್ ಇಷ್ಟ ಎಲ್ಲ ಮಾತಾಡ್ತೀವಿ ಮುದವಿ ಬ್ಯಾಗ್ಡೆ ಮೆಂಟೆ. ಬಟ್ ಎಷ್ಟೋ ಜನ ಹೇಳ್ತಾರೆ ಮಾತಾಡ್ತಿಲ್ವಾ ನೀವು, ಜಗಳ ಆಡ್ಕೊಂಡಿದ್ದಂಗೆ. ಮೂನರ ತಂದ್ಲ ಬಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವಾಗೇನು ನೀವು ಹೈಲೈಟ್ಸ್ ನೋಡಿದ್ರಿ, ಅದು ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಅದು ಆ್ಯಕ್ಚುಲಿ ಏನಂದರೆ ಆ ಹೈಲೈಟ್ಸ್ಗಳು ನೋಡಿದಾಗ ಕೆಲವ್ರಿಗೆ ಗೊತ್ತಾಗಿರುತ್ತೆ, ಅದು ಟಿಕ್ಟಾಕ್ ವೀಡಿಯೋಸು. ಚಿಕ್ಕಮ್ಮಂದು ನಾವು ಟಿಕ್ಟಾಕ್ ವೀಡಿಯೋಸ್ ನಾನು ರ್ಯಾಂಡಮ್ ಆಗಿ ಸುಮ್ಮನೆ ಹಾಕ್ದಾಗ ವೈರಲ್ ಆಗಿದ್ದು. ಸೊ ಅಲ್ಲಿಂದನೇ ನಮ್ಮ ಸೋಷಿಯಲ್ ಮೀಡಿಯಾ ಜರ್ನಿ ಬೇರೆ ದಿಕ್ಕಿಗೆ ತಗೊಂಡಿದ್ದು. ಏನೋ ಸುಮ್ಮನೆ ರೆಕಾರ್ಡ್ ಮಾಡ್ಕೊಂಡಿದ್ದೆ ನಾನು ಅವ್ರು ಮಾತಾಡೋದನ್ನೆಲ್ಲ. ಅದರಲ್ಲಿ ಯಾವುದೋ ಒಂದು ಪಾರ್ಟ್ನ ಸುಮ್ಮನೆ ಕಟ್ ಮಾಡಿ ಹಾಕಿದ್ದೆ. ಸೊ ಅದು ರೆಗ್ಯುಲರ್ ಆಗಿ ಬರೋ ವ್ಯೂಸ್ಗಿಂತ ಸ್ವಲ್ಪ ಚೆನ್ನಾಗಿ ಬಂತು ವ್ಯೂಸು. ಅದು ಮೊದಲನೇದು ಅವೆಲ್ಲ ಡಿಲೀಟ್ ಮಾಡಿಬಿಡು ಅಂತ ಹೇಳ್ತಾರಲ್ಲ, ಸೊ ಅದು ಫಸ್ಟು ವೈರಲ್ ಆಗಿದ್ದು. ಅದು ಅವಾಗೆಲ್ಲ ನಮಗೆ 1K 2K ಇದು ಲೈಕ್ಸ್ ಬರ್ತಾ ಇದ್ದಿದ್ದು ಟೈಮು. ಆ ಟೈಮಲ್ಲಿ 10K ಲೈಕ್ಸು 100K ವ್ಯೂಸ್ ಬಂತು ಆ ವಿಡಿಯೋಗೆ. ಆ ವಿಡಿಯೋದಿಂದ ನಮ್ಮ ಚಿಕ್ಕಮ್ಮನ ಜನರು ಎಲ್ಲರೂ ತುಂಬಾ ಇಷ್ಟಪಟ್ಟರು. ಮತ್ತೆ ಮತ್ತೆ ಜಾಸ್ತಿ ವೀಡಿಯೋಸ್ ಮಾಡಾಕಿ ನಿಮ್ಮ ಚಿಕ್ಕಮ್ಮಂದು ಚೆನ್ನಾಗಿ ಮಾತಾಡ್ತಾರೆ, ವಾಯ್ಸ್ ಚೆನ್ನಾಗಿದೆ ಅಂತೆಲ್ಲ ಕೇಳಿದ್ರು. ಸೊ ಅದೇ ವಿಡಿಯೋ ಒಂದು ಅಷ್ಟು 13-14 ನಿಮಿಷ ಇತ್ತು ಆ ವಿಡಿಯೋ ನಾನು ರೆಕಾರ್ಡ್ ಮಾಡ್ಕೊಂಡಿರೋದು. ಸೊ ಅದನ್ನೇ ಇನ್ನೊಂದು ಪಾರ್ಟ್ ಮಾಡಿ ಕಟ್ ಮಾಡಿ ಹಾಕ್ತೆ. ಸೊ ಅದು ಕೂಡ ವೈರಲ್ ಆಯಿತು. ಸೊ ಅದಕ್ಕೆ ಸುಮಾರು ಜನ ಎಲ್ಲ ಅವಾಗೆಲ್ಲ ಕಮೆಂಟ್ಸ್ ಹಾಕ್ತಿದ್ರು, ಯಾಕೆ ನಿಮ್ಮ ಚಿಕ್ಕಮ್ಮನ ಹತ್ರ ನೈಟಿ ಇಲ್ವಾ, ಒಂದೇ ನೈಟ್ ಇಲ್ಲ ಅವರೇ ಹಂಗೆ ಹಿಂಗೆ ಅಂದ್ಕೊಂಡೆಲ್ಲ ಕಮೆಂಟ್ಸ್ಗಳು ಹಾಕ್ತಿದ್ರು. ಏನು ಅಂದರೆ ಆ ಟೈಮಲ್ಲಿ ಅದನ್ನು ಒಂದೇ ದಿವಸದಲ್ಲಿ ಮಾಡಿದ ವಿಡಿಯೋ ನಾನು ಅದನ್ನ ಪಾರ್ಟಾಗಿ ಕಟ್ ಮಾಡಿ ಹಾಕ್ತಿದ್ದಲ್ಲ. ಸೊ ಎಷ್ಟೋ ಜನ ಅನ್ಕೊಂಡಿದ್ರು ಅದು ಬೇರೆ ಬೇರೆ ಟೈಮಲ್ಲಿ ಮಾಡಿರೋ ವಿಡಿಯೋ ಅವ್ರು ಒಂದೇ ಬಟ್ಟೆಲಿದ್ದಾರೆ ಅಂತ. ಆ ಥರ ಅಲ್ಲ. ಆಮೇಲೆ ಆ ವಿಡಿಯೋ ಮಾಡಿದ್ದು ಟೈಮ್ ಬಂದು ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ, ಅವರ ಮಾವ ತೀರೋಗಿದ್ರು. ಸೊ ತೀರೋಗಿದ್ದಾಗ ಅವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ರಲ್ಲ, ಅವಾಗ ಕ್ಲೀನ್ ಮಾಡೋದಕ್ಕೆ ನಮ್ಮ ಅಮ್ಮನೇ ಹೋಗಿದ್ರು ಹೆಲ್ಪ್ ಮಾಡೋದಕ್ಕೆ. ಸೊ ಆ ಟೈಮಲ್ಲಿ ಅವ್ರು ಮಾತಾಡೋದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೆ ನಾನು. ಸೊ ಅದು ಏನಾದ್ರು ಒಂದೇ ದಿವಸದಲ್ಲಿ ಒಂದು 13-14 ನಿಮಿಷ ಅದನ್ನ 30 ಸೆಕೆಂಡ್ 15 ಸೆಕೆಂಡ್ ಕಟ್ ಮಾಡಿದ್ರೆ ಎಷ್ಟು ವಿಡಿಯೋಗಳಾಗುತ್ತೆ. ಸೊ ಆ ಥರ ಅದನ್ನ ಕಟ್ ಮಾಡಿ ಹಾಕ್ಬೇಕಾದ್ರೆ ಅದು ಒಂದೇ ನೈಟಿ ಅನ್ನೋ ಎಲ್ರಿಗೂ ಪೋರ್ಟ್ರೇ ಆಗ್ತಿತ್ತು. ಎಷ್ಟೋ ಜನ ಏಟ್ ಮಾಡ್ತಿದ್ರು, ಎಷ್ಟೋ ಜನ ಒಳ್ಳೆ ಲೈಕ್ಸ್ ಮಾಡಿದ್ರು, ಕಮೆಂಟ್ ಮಾಡಿದ್ರು. ಅಲ್ಲಿಂದ ನಾವು ಬೇರೆ ಬೇರೆ ಜರ್ನಿಯಲ್ಲಿ ಶುರುವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ವಲ್ಪ ಏನೋ ಒಂದು ತಕ್ಕ ಮಟ್ಟಿಗೆ, ತುಂಬ ಅಲ್ಲ ಒಂದು ಸ್ವಲ್ಪ ಏನಾದರೂ ಹೋದರೆ ಗುರ್ತಿಡೋ ಥರ ಒಂದು ರೆಕಗ್ನೈಸ್ ಸಿಕ್ತು ಆ ವಿಡಿಯೋಯಿಂದ, ನಮ್ಮ ಚಿಕ್ಕಮ್ಮ ವೀಡಿಯೋಸ್ಗಳಿಂದ. ಸೊ ಅದಾದಮೇಲೆ ಆ ವೀಡಿಯೋಸ್ಗಳೆಲ್ಲ ವೈರಲ್ ಆದಮೇಲೆ ನಮ್ಮ ಚಿಕ್ಕಮ್ಮ ನಾನು ಮಾಡಲ್ಲ, ನೀನು ವಿಡಿಯೋ ಎಲ್ಲ ಇದು ಮಾಡಬೇಡ, ಹಿಂಗೆ ಮಾಡ್ಬಿಟ್ಟು ಬಿಡಬೇಡ, ಎಲ್ಲ ಬೈತಾರೆ ನಮ್ಮ ಊರಲ್ಲಿ ನಮ್ಮ ಫ್ಯಾಮಿಲಿಗಳಲ್ಲಿ ಅಂದ್ಕೊಂಡೆಲ್ಲ ಇದು ಮಾಡಿದ್ರು. ನಾನು ಕನ್ವಿನ್ಸ್ ಮಾಡಿದೆ, ಇಲ್ಲ ಇದರಿಂದ ಮುಂದೆ ಫ್ಯೂಚರಲ್ಲಿ ಒಳ್ಳೆ ಇದಿರುತ್ತೆ, ಇನ್ಕಮ್ ಬರುತ್ತೆ, ಮತ್ತು ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ, ನೀನು ಯಾರ್ಯಾರಿಗೂ ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ಬಿಟ್ಟು ನಾನು ಕನ್ವಿನ್ಸ್ ಮಾಡಿದೆ. ಆಮೇಲೆ ನಮ್ಮ ಚಿಕ್ಕಪ್ಪ ಮಗ ಅಂದರೆ ನಮ್ಮ ಪ್ರವೀಣ ನನ್ನ ತಮ್ಮ ಅವರೆಲ್ಲರೂ ಸಪೋರ್ಟ್ ಮಾಡಿದ್ರು. ಆಮೇಲಿಂದ ನಾವು ಹಂಗೆ ಶುರು ಮಾಡಿದ್ವಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ ನೀವು ಜನಗಳು, ನೋಡಿ ಇಷ್ಟಪಟ್ಟಿದ್ದೀರಾ. ನಮ್ಮ ಚಿಕ್ಕಮ್ಮ ಮಗ ವೀಡಿಯೋಸ್ಗಳನ್ನ ಇಷ್ಟಪಟ್ರಿ. ಆಮೇಲೆ ನಾವು ಮಂಜನಾ ಶ್ರುತಿ ಅದಕ್ಕೆ ಜೊತೆ ಮಾಡಬೇಕಾದ್ರೆ ಅತ್ತೆ ಸೊಸೆ, ಅಮ್ಮ ಮಗ, ಒಂದು 4 ಜನ ನಾವೇನು ಟೀಮ್ ಇದ್ವಿ, ಅದನ್ನು ತುಂಬ ಚೆನ್ನಾಗಿ ಇಷ್ಟಪಟ್ರಿ. ಕರ್ನಾಟಕದ ಅತ್ತೆ ಸೊಸೆ ಮಾಡಿದ್ರಿ ನಮ್ಮ ಶ್ರುತಿ ಅದಕ್ಕೆ ಮತ್ತೆ ನಮ್ಮ ಚಿಕ್ಕಮ್ಮನ, ಆ ಒಂದು ಜೋಡಿನೂ ತುಂಬ ಇಷ್ಟಪಟ್ರಿ. ಸೊ ಕಾರಣಾಂತರಗಳಿಂದ ನಾವು ಜೊತೆಗೆ ಇವಾಗ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ನಾವು ಬೇರೆ ಕಡೆ ಇದ್ದೀವಿ, ಅವ್ರು ಬೇರೆ ಕಡೆ ಇದ್ದಾರೆ, ಚಿಕ್ಕಮ್ಮ ಬೇರೆ ಕಡೆ ಇದ್ದಾರೆ. ಸೊ ಹಂಗಾಗಿ ಮೊದಲಿನ ಥರ ವೀಡಿಯೋಸ್ ಅದು ಮಾಡೋಕ್ಕಾಗಲ್ಲ. ಯಾವಾಗಲಾದರೂ ರೇರ್ ಆಗಿ ಯಾವಾಗಲಾದರೂ ಸಿಕ್ಕಿದಾಗ ಖಂಡಿತವಾಗ್ಲೂ ನಾವು ಒಟ್ಟಿಗೆ ಮಾಡ್ತೀವಿ. ಬಟ್ ಅದೇ ಇವಾಗ ಸದ್ಯಕ್ಕೆ ಆ ಥರ ಪ್ಲ್ಯಾನ್ಗಳೇನಿಲ್ಲ. ಬಟ್ ಎಷ್ಟೋ ಜನ ಹೇಳ್ತಾರೆ ಮಾತಾಡ್ತಿಲ್ವಾ ನೀವು, ಜಗಳ ಆಡ್ಕೊಂಡಿದ್ದಂಗೆ ಅಂತ. ಆ ಥರ ಎಲ್ಲ ಏನಿಲ್ಲ, ನಾವು ಮಾತಾಡ್ತೀವಿ, ಚೆನ್ನಾಗೇ ಇದ್ದೀವಿ. ಜಸ್ಟ್ ವೀಡಿಯೋಸ್ಗಳು ಮಾಡೋಕ್ಕಾಗ್ತಿಲ್ಲ ಅಷ್ಟೇ, ಯಾಕೆಂದರೆ ಗೊತ್ತಲ್ಲ ನಮ್ದು ಏನೇನೋ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಗಳಾಗಿತ್ತು ಅಂತ. ಸೊ ಹಂಗಾಗಿ ಸ್ವಲ್ಪ ಬೇರೆ ಕಡೆ ಇದ್ದೀವಿ, ಅವ್ರು ಬೇರೆ ಕಡೆ ಇದ್ದರೆ, ಅವಾಗವರೆಲ್ಲ ಒಟ್ಟಿಗೆ ಇದ್ವಿ. ಸೊ ಹಂಗಾಗಿ ಡೈಲಿ ವೀಡಿಯೋಸ್ಗಳನ್ನ ಮಾಡ್ತಿದ್ವಿ. ನಾನು ಇವಾಗ ಬೇರೆ ಕಡೆ ಇದ್ದೀನಿ, ನಮ್ಮ ಚಿಕ್ಕಮ್ಮನೂ ಬೇರೆ ಕಡೆ ಇರೋದು. ತಿಂಗಳಿಗೆ 1 ಸಲನೋ 2 ಸಲನೋ ಹೋಗ್ಬಿಟ್ಟು ವೀಡಿಯೋಸ್ ಮಾಡ್ಕೊಂಡು ಬರೋಕ್ಕೆ ಅಂತ ಪ್ಲ್ಯಾನ್ ಮಾಡಿರೋದು. ಸೊ ಇವಾಗ ಲಾಸ್ಟ್ ವಾರ ಹೋಗಿದ್ದೆ. ಸೊ ಅವಾಗ ಒಂದು ಸ್ವಲ್ಪ ಕಾಮಿಡಿ ವೀಡಿಯೋಸ್ಗಳೆಲ್ಲ ಮಾಡಿದ್ದೀನಿ. ಆಮೇಲೆ ನಮ್ಮ ಚಿಕ್ಕಪ್ಪಂದು ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಅದು ಆ ಬ್ಲೂಪರ್ಸ್ನೆಲ್ಲ ಇಲ್ಲಿ ಹಾಕಿರ್ತೀನಿ, ನೆಕ್ಸ್ಟ್ ಬರುತ್ತೆ ನೋಡಿ.
ಈ ಕಡೆ ನಮ್ಮ ಟಿಕ್ಟಾಕ್ ವಿಡಿಯೋ ಓಲ್ಡ್ ವಿಡಿಯೋ ವೈರಲ್ ಆಗಿರೋದನ್ನ ಕೂಡ ಹಾಕಿದ್ದೀನಿ. ಹಾಗೆ ಇವಾಗಿನ ವಿಡಿಯೋ ಬ್ಲೂಪರ್ಸ್ ಕೂಡ ಹಾಕಿದ್ದೀನಿ. ಸೊ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮನೇಲಿ ಇದ್ರು ಒಂಥರ ಸೋಂಬೇರಿತನ. ನಮ್ ಕೆಲ್ಸ ಅಲ್ವೇ, ಅಲ್ಲಿ ಓನರು ಈಗ ಬಂದ್ ನಿಂತ್ಕೋತಾರೆ ಎದುರುಗಡೆ ಮಾಡ್ತಾ ಇರ್ಬೇಕು. ನಾನು ಎಲ್ಲ ರೆಕಾರ್ಡ್ ಮಾಡ್ಕೊತ ನಮ್ಮ ಮಗ ಇಬ್ರು ಫೋನ್ ಇಟ್ಕೊಂಡು ಕೋತಿಗಳ ಇನ್ನೇನಂತ ಸಮಾಚಾರ. ಶಾಸ್ತ್ರಿ ಅಲ್ಲಿ ಚೆನ್ನಾಗಿ ನೋಡ್ಕೊತಾನೆ. ಇನ್ನೇನು ಶ್ರೀಕಾಂತ್ ನೆಟ್ಗಿಲ್ಲ ಅವಳೆಲ್ಲ ರೆಕಾರ್ಡ್ ಮಾಡ್ಬಿಟ್ಟು ಶ್ರೀಕಾಂತ್ ರುಂಕೊಂಡ್ ಹೋಗಿ ಕುಮಾರ್ ರುಂಕೊಂಡ್ ಹೋಗಿ ಅವೆಲ್ಲ ಡಿಲೀಟ್ ಮಾಡ್ಬಿಡು. ಕುಮಾರ್ ನಕ್ಷತ್ರದಲ್ಲಿ ಉಟ್ಬಿಟ್ಟಿದೆ ಕನ್ನಡಿ. ನೀನು ಈ ಮೂಟೆನೂ ಸಾಗಿಸ್ಬೇಕು ಅಂತಾನೆ ಬೆಳಗ್ತಾ ಇದ್ದೇವ ನಾವು. ಮೂಟೆ ಸಾಗಿಸ್ಬೇಕು ಅಂತ ಅಡಿಗೆ ಮನೆ ಪೆಂಡಿಂಗ್ ಬಿಟ್ಟೆ. ಅದೇನು ಗಣ್ಣಿಗೆ ಬೋದಳ ದಿನ ಅನ್ಬೇಕು. ಯಾರು ನೋಡ್ತಾರೆ ನಿಮ್ಮವ್ವ ಕಜೆ ತುಂಬಿಕೊಟ್ಟಿದ್ಲು ನೋಡಿ ನಾ ಗುಂಡಿಗೆ. ಆ ಗುಂಡಿಗೆ ನಾನ್ ಖುಷಿ ಪಟ್ಟೆ. ನಮ್ಮತ್ತೆ ಖುಷಿ ಬದ್ಲೆ ಗದತಕ್ಕೆ ನೀರ್ ತುಂಬ್ಕೋದ್ರೆ 4 ಜನ ಕೆಟ್ಕೋದಿಲ್ಲ, 1 ಜನ ಕೆಟ್ಕೋದಿಲ್ಲ. ಚಿಳ್ಳಿದ ಅಂತದ್ ಕೊಟ್ಟಳೆ, ಒಳ್ಳೇದ್ ಅಂತದ್ ಕೊಟ್ಟಳೆ. ಅಯ್ಯೋ ಖುಷಿ ಬದ್ಲೆ ನಾನು ಬಯಸ್ಕೊಂಡೆ. ಇದು ನಿಮ್ಮ ಅಜ್ಜಿ ಕೊಟ್ಟಿದ್ದ ಗುಂಡಿ ಗುಂಡಿ ಅದ ತೆಳ್ಳನ್ ಬಗ್ಗೆ. ರೀ ನೀನ್ ಚೆನ್ನಾಗಿರ್ಲಿ ಅಂತ ಒಂದ್ ವ್ರತ ಮಾಡುವ. ಏನ ವ್ರತ ಅಲ್ವಾ? ರೀ ನೀನ್ ಚೆನ್ನಾಗಿರ್ಬೇಕು ಅಂತ ಒಂದ್ ವ್ರತ ಮಾಡುವ ಅಂತ ಇದ್ದೀನಿ. ಯಾರ ವ್ರತ ಮಾಡುದು? ಮೌನ ವ್ರತ. ಮೌನ ವ್ರತ ಅಂದ್ಬಿಡು. ರೀ ನೀನ್ ಚೆನ್ನಾಗಿರ್ಬೇಕು ಅಂತ ಒಂದ್ ವ್ರತ ಮಾಡುವಂತ ಅವ್ನಿ ಯಾರ ವ್ರತ ಮಾಡನೆ? ರೀ ನೀನ್ ಚೆನ್ನಾಗಿರ್ಬೇಕು ಅಂತ ಒಂದ್ ವ್ರತ ಮಾಡುವಂತ ಅವ್ನಿ ಯಾರ ವ್ರತ ಮಾಡನೆ? ಮೂಲ ವ್ರತ ಮಾಡು. ಮೌನ ವ್ರತ ಅಲ್ಲ ಜರಬಾ. ರೀ ನೀನ್ ಚೆನ್ನಾಗಿರ್ಬೇಕು ಅಂತ ಒಂದ್ ವ್ರತ ಮಾಡುವಂತ ಅವ್ನಿ ಯಾರ ವ್ರತ ಮಾಡನೆ? ಮೂಲ ವ್ರತ ಮಾಡು. ಅದೇ ಬರ್ತಾರೆ ನನ್ ಬಾಯಿ ಹೋಗ ಗೊತ್ತಿಯ ಮೂಡದಕ್ಕ ನಾವ್ ನೆಗ ಸ್ಟಾಪ್ ಆಯ್ತು. ನನ್ ನೆಗ ಬರ್ತದ. ರೀ ನೀನ್ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಒಂದ್ ವ್ರತ ಮಾಡುವಂತವ್ನಿ ಯಾರ ವ್ರತ ಮಾಡನೆ? ಮೌನ ರಸ ಮಾಡ್ಬಿಡು. ರಸ ಅರ್ಥ ಆಗತ್ತರ ರಸ ಮಾಡ್ಬಿಡು. ಮೌನ ರಥ ಅಂತ ಹೇಳಿದ್ನೆ. ರಸ ಅಂತ ರೀ ನೀನ್ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಒಂದ್ ವ್ರತ. ರೀ ನೀನ್ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಒಂದ್ ವ್ರತ ಮಾಡುವಂತವ್ನಿ ಯಾರ ವ್ರತ ಮಾಡನೆ? ಮೌನ ವ್ರತ ಅಂದ್ಬಿಡು. ಏನ್ ಇಷ್ಟ ಎಲ್ಲ ಮಾತಾಡ್ತೀವಿ ಮುದವಿ. ಬ್ಯಾಗ್ಡೆ ಮೆಣಸಿನಕ್ಕೆ ಚೆನ್ನಾಗ್ ಅಂದವ್ರೆ. ನಾನ್ ತದ್ದಿಸಿನಿ ಮೌನ ವ್ರತ ಅನ್ನಕ್ ಬತ್ತಲ್ವ ಅನ್ನು? ಮೌನ ವ್ರತ ಅಂತ ಬರ್ತದ. ಬಾಯಿ ಹೊಸಗಿನಲ್ಲಿ ರೀ ನೀನ್ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ರೀ ನೀನ್ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಒಂದ್ ಮೌನ ವ್ರತ ನಾನು ಮೌನ ವ್ರತ ಕುಂತೀನಿ. ನನಗ ಹಂಗ ಹೋಗ್ಬಿಡ್ತೀಗ.